ನಮಸ್ಕಾರ. ಮೇಡಮ್, ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕುಂದ್ರೆ ಕರ್ನಾಟಕದ ಮೊದಲ ಮಹಿಳಾ ಹೃದಯ ತಜ್ಞರು. ಎಷ್ಟು ಹೆಮ್ಮೆ ಅನಿಸುತ್ತೆ ಮ್ಯಾಮ್ ನಮಗೆ. ಅಲ್ಲ, ಹೆಮ್ಮೆ ಅನಿಸೋದಕ್ಕಿಂತಲೂ ನನಗೆ ಸಾರ್ಥಕತೆ ಅನಿಸುತ್ತೆ. ಯಾಕಂದರೆ ಭಗವಂತ ನನಗಿಂಥ ಒಳ್ಳೆ ಕೆಲಸ ಮಾಡಿ ಮಕ್ಕಳನ್ನು ನೋಡ್ಕೊಳ್ಳುವಂಥ ಒಂದು ಉತ್ತಮ ವೃತ್ತಿಯನ್ನು ನನಗೆ ಕೊಟ್ಟನಲ್ಲ, ಹಾಗಾಗಿ ಧನ್ಯತಾ ಭಾವನೆ ಇದೆ. ಮತ್ತು ಹೆಣ್ಮಕ್ಳಲ್ಲೂ ಅಷ್ಟೇ ಮ್ಯಾಮ್. ಯಾಕಂದರೆ ಇಷ್ಟು ದೊಡ್ಡ ಹೃದಯ ತಜ್ಞೆ ಹೆಣ್ಮಕ್ಳಲ್ಲಿ ಮಹಿಳಾ ಹೃದಯ ತಜ್ಞೆ ಅಂತಂದರೆ ನೀವೊಬ್ಬರೇ ಅಲ್ವಾ. ನಮ್ಗಳಿಗೂ ತುಂಬ ಖುಷಿ ಅನಿಸುತ್ತೆ. ಅಲ್ಲ, ಈಗ ತುಂಬ ಜನ ಬಂದಿದ್ದಾರೆ. ಆವಾಗಿನ ಕಾಲದಲ್ಲಿ ನಾನು ಮೊದಲೇವಳಾಗಿರ್ಬೋದು 30 ವರ್ಷದ ಹಿಂದೆ. ಈಗ ತುಂಬ ಜನ ಬಂದಿದ್ದಾರೆ, ತುಂಬ ಒಳ್ಳೊಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ಉದಾಹರಣೆಗೆ ಅಂತಂದರೆ ಇಂದೋರ್ನಲ್ಲಿ ನಮ್ಮದು ವಿಮೆನ್ ಇನ್ ಕಾರ್ಡಿಯಾಲಜಿ ಅಂತ ನಮ್ಮದೇ ಒಂದು ಸಮ್ಮೇಳನ ಆಗಿತ್ತು. ಈಗ 280ರಿಂದ 300 ಜನರವರೆಗೂ ಮಹಿಳೆಯರು ಆಲ್ ಓವರ್ ದ ಕಂಟ್ರಿ ಇದ್ದಾರೆ. ಆವಾಗ ಒಂದು 4-5 ಜನ ಇದ್ವಿ 30 ವರ್ಷದ ಹಿಂದೆ. ಈಗ 300 ಜನಕ್ಕಾಗಿದ್ದಾರೆ. ಸೊ ನಮ್ಮ ಕಾನ್ಫರೆನ್ಸಿಗೆ ಮೇರಿ ಕೋಮ್ ಅವ್ರನ್ನ ಕರೆದಿದ್ರು, ಒಲಿಂಪಿಕ್ ಗೋಲ್ಡ್ ಮೆಡಲಿಸ್ಟು. ಅವ್ರು ಹೇಳಿದರು, ನನ್ನ ಮಗುಗೆ ಹಾರ್ಟಲ್ಲಿ ಹೋಲಿತ್ತು, ಅದನ್ನು ಸರ್ಜನು ಆಪ್ರೇಟ್ ಮಾಡಿ ಸರಿ ಮಾಡಿದರು ನನ್ನ ಮಗುಗೆ. ಹಾಗಾಗಿ ಡಾಕ್ಟ್ರುಗಳು ಅಂದರೆ ದೇವ್ರ ಸಮಾನ ಅಂತ ಹೇಳಿದರು. ಅವ್ರು ಕೆಳಗಡೆ ಇಳಿದು ಬಂದಮೇಲೆ ನಾನು ಅವ್ರಿಗೆ ಹೇಳೋಕ್ಕೆ ಹೋದೆ, ಆ ಮಗುನ ಸರ್ಜನ್ ಹತ್ರ ಕರ್ಕೊಂಡು ಹೋಗೋದ್ರ ಬದಲು ನನ್ನ ಹತ್ರ ಕರ್ಕೊಂಬಂದಿದ್ರೆ ಕೇವಲ 5 ನಿಮಿಷದಲ್ಲಿ 2 ಮಿಲಿಮೀಟರ್ ನಿಕ್ ಮಾಡಿ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಇಲ್ದೇ, ಬ್ಲಡ್ ಲಾಸ್ ಇಲ್ದೇ ಆ ಹಾರ್ಟಲ್ಲಿರೋ ಹೋಲನ್ನ ನಾನು ಡಿವೈಸಿಂದ ಮುಚ್ಬೋದಾಗಿತ್ತು ಅಂತ ಹೇಳಿದೆ. ಓ, ಈಸ್ ದ್ಯಾಟ್ ಸೋ ಅಂತ ಅವರು ಕಣ್ಣು ಬಾಯಿ ಬಿಡ್ತಾ ಇದ್ದಂಗೆ ಅವರು ಬಾಡಿ ಗಾರ್ಡ್ ಇರ್ತಾರಲ್ಲ, ಅವರು ನನ್ನ ತಳ್ಳೋಕ್ಕೆ ಶುರು ಮಾಡಿದರು. ಅಂದರೆ ಅವ್ರ ಹತ್ರ ಯಾರೂ ಹೋಗಬಾರ್ದು ಅಂತ, ಅವ್ರದ್ದು ಸೆಕ್ಯೂರಿಟಿ ಬಗ್ಗೆ. ಆವಾಗ ಸುತ್ತಲೂ ಇರೋ ನಿಮ್ಮ ಥರ ಹುಡುಗಿಯರು ಯಂಗ್ಸ್ಟರ್ಸ್ ಇದ್ದಾರಲ್ಲ, ಅರೆ ಛೋಡಿಯನ ಮೇಡಮ್ ಜಿ, ಉಸ್ಕೆ ಸಾಥ್ ಕ್ಯಾ ಬಾತ್ ಕರ್ನಾ ಹೈ, ಆಪ್ ತೋ ಹಮಾರಿ ಮೇರಿ ಕೋಮ್ ಹೈ ಅಂತಂದರು. ಅಂದರೆ ನೆಕ್ಸ್ಟ್ ಜನ್ರೇಷನ್ಗೆ ಇನ್ಸ್ಪಿರೇಷನ್ ಆಗೋದ್ರ ಜೊತೆಗೆ ಅವ್ರಿಗೆ ಪ್ರೋತ್ಸಾಹ ಮಾಡೋದಿದೆಯಲ್ಲ, ಅದು ಭಾಳ ಮುಖ್ಯ. ಯಾಕಂದರೆ ನಮ್ಮ ಪ್ರೊಫೆಷನ್ನಲ್ಲಿ ರಿಲೇ ರೇಸ್ ಥರ ನಾವು ಮಾಡಿದ್ವಿ ಅಂತ ನಾವೇ ಗ್ರೇಟು ಅಂತ ಅಲ್ಲ, ಅದನ್ನು ಮತ್ತೆ ನಾವು ಮಿಕ್ಕವರಿಗೆ ಕಲಿಸ್ಕೊಟ್ಟು ಅವರನ್ನು ಮೇಲೆ ತರಬೇಕು. ಹಾಗಾಗಿ 4 ಟೆಕ್ಸ್ಟ್ ಬುಕ್ಗಳನ್ನು ಬರೆದಿದ್ದೀನಿ. ಆಲ್ ಓವರ್ ಇಂಡಿಯಾ ಅಷ್ಟೇ ಅಲ್ಲ, ವಿದೇಶದಲ್ಲೂ ಕೂಡ ಆ ಪುಸ್ತಕಗಳನ್ನು ಓದ್ತಾ ಇದ್ದಾರೆ. ಸೊ ಹಾಗಾಗಿ ಎಲ್ಲಿ ಹೋದಲ್ಲೆಲ್ಲ ನನಗೆ ನನ್ನ ರೋಗಿಗಳ ಜೊತೆಗೆ ವಿದ್ಯಾರ್ಥಿಗಳು ಕೂಡ ಸಿಗ್ತಾರೆ. ಅದೇ ಮ್ಯಾಮ್, ನಿಮ್ಮ ವೃತ್ತಿ ಜೀವನ ಅಂದರೆ ನಿಮ್ಮ ವಿದ್ಯಾಭ್ಯಾಸ ಇರ್ಬೋದು, ನಿಮ್ಮ ಡಾಕ್ಟರೇಟ್ ಆಗಿರ್ಬೋದು, ನಿಮ್ಮ ಕನಸಾಗಿತ್ತಾ ನಾನು ಡಾಕ್ಟರ್ ಆಗಬೇಕನ್ನೋದು ಆವತ್ತಿಂದ ಇವತ್ತವರೆಗೂ? ಇಲ್ಲ, ಫಸ್ಟು ನಾನು ಆರ್ಕಿಟೆಕ್ಟ್ ಆಗಬೇಕು ಅಂತ JJ ಸ್ಕೂಲ್ ಆಫ್ ಆರ್ಟಲ್ಲಿ ಜಾಯ್ನ್ ಆಗಕ್ಕೆ ಹೋಗಬೇಕಾಗಿತ್ತು. ನಮ್ಮಮ್ಮ ಮುಂಬೈ ಅಂತ ಕೆಟ್ಟು ಊರಿಗೆ ಕಳಿಸಲ್ಲ ಅಂತ ಹಠ ಮಾಡಿದರು. ಆಮೇಲೆ ಮೆಡಿಕಲ್ ಸೀಟ್ ಸಿಕ್ತು ಹುಬ್ಬಳ್ಳಿಯಲ್ಲಿ, KMC ಹುಬ್ಬಳ್ಳಿಯಲ್ಲಿ. ಆವಾಗ ಅಷ್ಟೊಂದು ಖರ್ಚು ಮಾಡಿ ಓದ್ಸೋಕ್ಕಾಗೋದಿಲ್ಲ, ನಾವು ಇಲ್ಲೇ ಬೇಕಾದ್ರೆ BA BSc ಮಾಡಿಬಿಟ್ಟು ಟೀಚರ್ ಆಗು ಅಂತ ಕೂತ್ಕೊಂಡ್ರು. ಆದರೆ ನಾನು ಹಠ ಮಾಡಿಬಿಟ್ಟು ಡಾಕ್ಟ್ರ್ ಆದೆ. ಯಾಕಂದರೆ ನಮ್ಮ ಅಜ್ಜ ಹೇಳ್ತಾಯಿದ್ರು, ಮೆಡಿಕಲ್ ಪ್ರೊಫೆಷನ್ನು ಟೀಚರ್ಸ್ ಪ್ರೊಫೆಷನ್ನು 2 ನೋಬೆಲ್ ಪ್ರೊಫೆಷನ್ ಅಂತ. ಸೊ ಹಾಗಾಗಿ ನಾನು ಪ್ರೊಫೆಸರ್ ಎಮಿರೆಟಸ್ ಆಗಿ ಆಲ್ ಓವರ್ ಎಲ್ಲ ಏಮ್ಸ್ಗಳಲ್ಲೂ ಎಲ್ಲ ಕಡೆಗೂ ಟೀಚಿಂಗ್ ಹೋಗ್ತೀನಿ. ಅದರ ಜೊತೆಗೆ ಡಾಕ್ಟ್ರು ಅದೇ. ಅಲ್ಲ, ನಿಮಗೆ 3 ಮಕ್ಕಳಿದ್ರೆ 3 ಮಕ್ಕಳಲ್ಲಿ ಯಾವುದು ಇಷ್ಟ ಅಂತ ಕೇಳಿದಾಗತ್ತೆ, ಅದು ಸರಿಯಲ್ಲ. ಯಾಕಂದರೆ ಪ್ರತಿಯೊಂದಕ್ಕೂ ಅದರದ್ದೇ ಆದಂಥ ಒಂದು ಮಹತ್ವ ಇರುತ್ತೆ. ಉದಾಹರಣೆಗೆ ಡಾಕ್ಟ್ರ್ ಆಗಿಬಿಟ್ಟು ಅವ್ರಿಗೆ ಕಷ್ಟದಲ್ಲಿದ್ದಾಗ ಸಾಯ್ತಾ ಇರೋ ಮಗು, ಕೇವಲ ಹುಟ್ಟಿದ 16 ಗಂಟೆ ಮಗುಗೆ ಬಲೂನ್ ನಳಿಕೆ ಮಾಡಿ ವೆಂಟಿಲೇಟ್ರಲ್ಲಿದ್ದನ್ನು ಮತ್ತೆ ಸರಿ ಮಾಡಿ ಅದು ಓಡಾಡೋ ಹಾಗೆ ಮಾಡೋದಿದೆಯಲ್ಲ, ಅದಕ್ಕಿಂತ ದೊಡ್ಡದು ಇದು ಇನ್ಯಾವುದೂ ಇಲ್ಲ ಅಂತ ಹೇಳ್ಬೋದು. ಇನ್ನು ಲೇಖಕಿ ಅಂತಂದಾಗ ನನ್ನ ಲೇಖನವನ್ನು ಓದಿಕೊಂಡು ಎಷ್ಟು ಜನ ಪ್ರೋತ್ಸಾಹ ಪಟ್ಟಿದ್ದಾರೆ ಅನ್ನೋದಕ್ಕೆ 2 ಉದಾಹರಣೆ ಹೇಳ್ತೀನಿ. ಒಂದು, ಹುಬ್ಬಳ್ಳಿಗೆ ಆಯುರ್ವೇದಿಕ್ ಫೆಸ್ಟಲ್ಲಿ ಮಾತಾಡೋಕ್ಕೆ ಹೋಗಿದ್ದೆ. ಆಗ ಒಬ್ಬ ಮಹಿಳೆ ಬಂದು ಹೇಳಿದರು, ಡಾಕ್ಟ್ರೇ, ನಮ್ಮ ತಂದೆ ನಿಮ್ಮ ಲೇಖನಗಳನ್ನು ತಂದು ನನಗೆ ಕೊಟ್ಟು ನೋಡು, ಮಕ್ಕಳನ್ನ ಹೇಗೆ ಬೆಳೆಸಬೇಕು ಅಂತ ಅವ್ರ ಲೇಖನ ಓದಿ ಕಲಿ ಅಂತಂದರು. ಇವತ್ತು ನನ್ನ ಮಗ ಬೆಂಗಳೂರು ಮೆಡಿಕಲ್ ಕಾಲೇಜ್ ಸೇರಿಕೊಂಡಿದ್ದಾನೆ.
ಅವನು ಕ್ಲಾಸಿಗೆ ಹೋಗೋ ಮೊದಲು ಫೋನ್ ಮಾಡಿಬಿಟ್ಟು ನಿಮ್ಮ ಧ್ವನಿಯನ್ನು ಅವನಿಗೆ ಕೇಳಿಸ್ಬಿಟ್ಟು ಕಳಿಸಿದ್ದೀನಿ ಅಂತ ಅಂದರು. ಅಂದರೆ ಇದಕ್ಕಿಂತ ಒಂದು ಲೇಖನದ ಪ್ರಭಾವ ಬೇಕಾ ಅಂತ. ಎರಡನೇದು ಅಂತಂದರೆ, ನಮ್ಮ ತಂದೆ ಹೇಳಿದರು, ವಿದೇಶದಲ್ಲಿ ಚಪ್ಪಾಳೆ ತಟ್ಟಿಸ್ಕೊಳ್ಳೋದ್ರಿಂದ ಏನು ಪ್ರಯೋಜನ ಇಲ್ಲ, ನಮ್ಮ ದೇಶದ ಜನರಿಗೆ ಒಳ್ಳೆಯದನ್ನು ಮಾಡಿ ಅವ್ರ ಕಡೆಯಿಂದ ಚಪ್ಪಾಳೆ ತಟ್ಟಿಸ್ಕೊಂಡ್ರೆ ನನ್ನ ಮಗಳು ಭೇಷ್ ಅಂತೀನಿ ಅಂತ. ಹಾಗೆ ನೋಡಿದರೆ ಒಂದು ಸಲ ಹಣ ಕೊಟ್ಟು ಸಾವಿನ ಖರೀದಿ ಅಂತ ಬರೆದಿದ್ದೆ. ಆ ಹಣ ಕೊಟ್ಟು ಸಾವಿನ ಖರೀದಿ ಎಷ್ಟರ ಮಟ್ಟಿಗೆ ಪಾಪ್ಯುಲರ್ ಆಗಿತ್ತು ಅಂತಂದರೆ, ನನಗೆ ರಾಜ್ಯೋತ್ಸವ ಬಂದಾಗಿಂದಕ್ಕಿಂತಲೂ ಹೆಚ್ಚು ಜನ ಫೋನ್ ಮಾಡಿ ಅದ್ರ ಬಗ್ಗೆ ಮಾತಾಡಿ, ಎಕ್ಸೈಸ್ ಇನ್ಸ್ಪೆಕ್ಟರು, ಕುಡುಕರ ಮನೆಯವರು, ಅವ್ರ ಮಕ್ಕಳು, ಹೆಂಡತಿ, ಇಷ್ಟು ಜನ ಫೋನ್ ಮಾಡೋರು. ನನಗೆ ಸಾಕಾಗೋಯ್ತು. ಅಂದರೆ ರೌಂಡ್ಸ್ ಮಾಡೋಕ್ಕಾಗ್ತಾಯಿಲ್ಲ, ಪೇಷಂಟ್ ನೋಡೋಕ್ಕಾಗ್ತಾಯಿಲ್ಲ, ಬರೀ ಫೋನ್ಗಳೇ ಬರ್ತಾಯಿತ್ತು. ಅಂದರೆ ಒಂದು ಲೇಖನಕ್ಕೆ ಅಷ್ಟು ಬರ್ಬೋದು ಅಂತ ನಾನು ಅಂದ್ಕೊಂಡಿರಲಿಲ್ಲ. ಅದನ್ನು ನೋಡಿದ ಮೇಲೆ ಒಂದು ತಿಂಗಳ ಮೇಲೆ ಒಂದು ಫೋನ್ ಬಂತು. ಡಾಕ್ಟರ್ ಏನ್ರಿ? ಹೌದು. ಬಾಳೆಕುಂದ್ರಿ ಡಾಕ್ಟರ್ ಏನ್ರಿ? ಹೌದು. ನಾನಿಲ್ಲಿ ಮೈತ್ರಿ ನರ್ಸಿಂಗ್ ಹೋಮ್ನಲ್ಲಿ ಅಡ್ಮಿಟ್ ಆಗಿದ್ದೀನಿ ರೀ. ಇಲ್ಲಿ ಡಾಕ್ಟ್ರು ನಿಮ್ಮ ಲೇಖನನ ಫ್ರೇಮ್ ಮಾಡಿ ಹಾಕಿದ್ದಾರೆ ರೀ. ನಾನು ಅದನ್ನ ಓದಿದ್ದೀನಿ ರೀ. ಇವತ್ತಿಂದ ಕುಡಿಯೋದು ಬಿಡಬೇಕಂತ ಮಾಡಿದ್ದೀನಿ ರೀ. ಅದಕ್ಕೆ ನಿಮಗೆ ಫೋನ್ ಮಾಡಿದೆ ರೀ ಅಂತ. ಅಂದರೆ ಅಲ್ಲಿ ಜೀವ ಎಷ್ಟು ಉಳಿಸಿದೀವೋ ಹಾಗೆ ಇಲ್ಲಿ ಅವರು ಬದುಕನ್ನು ಉಳಿಸಿದ್ದಲ್ವ. ಹಾಗಾಗಿ ಲೇಖನ ಕೂಡ ಅಷ್ಟೇ ಪ್ರಮುಖ ಅಂತ ನಾವು ಹೇಳ್ಬೋದು ಅಂತ ಅನಿಸುತ್ತೆ. ಮ್ಯಾಮ್, ಎಷ್ಟು ಮಕ್ಕಳಿಗೆ ನೀವು ಬದುಕನ್ನು ನೀಡಿದ್ದೀರಾ ಚಿಕಿತ್ಸೆಯ ಮೂಲಕ? 9,000 ಮಕ್ಕಳಿಗೆ ನಾನು ಕ್ಯಾಥೆಟ್ರೈಸ್ ಮಾಡಿದ್ದೀನಿ. ಅಂದರೆ ಔಟ್ ಪೇಷಂಟಲ್ಲಿ ಇನ್ನೂ ತುಂಬ ಜಾಸ್ತಿ ಇರುತ್ತೆ ನೋಡಿದ್ದು. ಬಟ್ ನಾನು ತೂರು ನಳಿಕೆಯ ಚಿಕಿತ್ಸೆ ಮಾಡಿದ್ದು 9,000 ಮಕ್ಕಳಿಗೆ.